ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಇದು ನಮ್ಮ ಗುರುಗಳ ಮಹಿಮೆ ಅಂತ ಸಂಸ್ಕೃತದಲ್ಲೂ ಕೊಂಡಾಡಿದ್ದಾರೆ. ಕನ್ನಡದ ಪದಪದ್ಯಗಳಲ್ಲೂ ವ್ಯಾಸರಾಜರು ಆ ಗುರುಗಳನ್ನು ಮನದುಂಬಿ ಕೊಂಡಾಡ್ತಾರೆ. ಇದು ನನ್ನ ಗುರುಗಳು. ಇನ್ನು ಪಾಂಡಿತ್ಯ, ಅವರ ಯೋಗ್ಯತಾ ಅದೇನದು, ಅದರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಶ್ರೀಪಾದರಾಜರ ಅದ್ಭುತವಾದಂತಹ ವ್ಯಕ್ತಿತ್ವ ತುಂಬ ದೊಡ್ಡದು. ಈ ಮಾತುಗಳನ್ನು ಅವರಂತಾರೆ, ಏನು ನನ್ನ ಗುರುಗಳು ಸಾಮಾನ್ಯರಲ್ಲ. ಯದ್ಬೃಂದಾವನ ಸೇವಯ ಸುವಿಮಲಾಂ ವಿದ್ಯಾಂ ಪಶೂನ್ ಸಂತತಿಂ ಧ್ಯಾನ ಜ್ಞಾನಮನಲ್ಪಕೀರ್ತಿ ನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನಃ ತಮ್ಮಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಯದ್ಬೃಂದಾವನ ಸೇವೆಯ, ಯಾವ ಶ್ರೀಪಾದರಾಜರ ವೃಂದಾವನದ ಸೇವೆಯಿಂದ ನಾವು ಇವತ್ತು ಅವರನ್ನು ಪ್ರತ್ಯಕ್ಷವಾಗಿ ಕಾಣ್ತಾ ಇಲ್ಲ, ನೋಡುವ ಯೋಗ್ಯತಾನೂ ನಮಗಿಲ್ಲ. ಆದರೆ ಅವರ ವೃಂದಾವನದ ಸೇವೆಯನ್ನು ಮಾಡಿದರೆ ಸುವಿಮಲಾಂ ವಿದ್ಯಾಂ, ಒಳ್ಳೆ ಶುದ್ಧವಾದ ವಿದ್ಯೆ, ಮನೆಯಲ್ಲಿ ಬೇಕಾದಷ್ಟು ಪಶುಗಳ ಸಂತತಿ, ಅವತ್ತಿನ ಕಾಲದಲ್ಲಿ ಗೋವುಗಳು ಬೇಕಾದಷ್ಟು ಇರೋದು. ಧ್ಯಾನ ಜ್ಞಾನಂ ಅನಲ್ಪ ಕೀರ್ತಿ ನಿವಹಂ, ಅವರ ಧ್ಯಾನವನ್ನು ಮಾಡಿದರೆ, ಅವರ ಅಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನು ಮಾಡಿದರೆ ಅನಲ್ಪ ಕೀರ್ತಿ, ಅಲ್ಪ ಕೀರ್ತಿ ಅಲ್ಲ, ಚೂರೂಪಾರು ಅಲ್ಲ, ಎಲ್ಲ ಕಡೆ ಇವನಿಗೆ ಪ್ರಸಿದ್ಧಿ ಬರುವಂತೆ ಮಾಡುವ ಜವಾಬ್ದಾರಿ ಶ್ರೀಪಾದರಾಜರಂತೆ. ಪ್ರಾಪ್ನೋತಿ ಸೌಖ್ಯಂ ಜನಃ ತಂಬಂದೇ ನರಸಿಂಹತೀರ್ಥ ನಿಲಯಂ. ಆ ನರಸಿಂಹತೀರ್ಥದಲ್ಲಿ ಇಂದೂ ವಿರಾಜಮಾನರಾದಂತಹ ಆ ಗುರುಗಳನ್ನು ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ, ನರಸಿಂಹನ ಪಾದಕಮಲಗಳಲ್ಲೇ ಮನಸ್ಸಿಟ್ಟ ಶ್ರೀಪಾದರಾಜರನ್ನು ನಾನು ನಮಿಸ್ತೇನೆ, ನನಗೆ ಒಳ್ಳೆಯದನ್ನು ಮಾಡಲಿ. ಬಿಭ್ರಾಣಂ ಕ್ಷೋಮವಾಸ ಕರಧೃತವಲಯಂ ಹಾರಕೇಯೂರ ಕಾಂಚಿ ಗ್ರವ್ಯೇಯ ಸ್ವರ್ಣಮಾಲ ಮಣಿಗಣಿಕಚಿತಾನೇಕ ಭೂಷಾ ಪ್ರಕರಶಂ ಭುಂಜಾನಂ ಷಷ್ಟಿಶಾಕಂ ಹಯಗಜ ಶಿಬಿಕಾನರ್ಘ್ಯಶಯ್ಯಾರತಾಢ್ಯಂ ವಂದೇ ಶ್ರೀಪಾದರಾಜಂ ತ್ರಿಭುವನ ವಿದಿತಂ ಘೋರ ದಾರಿದ್ರ್ಯಶಾಂತ್ಯೈ. ವ್ಯಾಸರಾಜರಂತ ನನ್ನ ಘೋರವಾದ ದಾರಿದ್ರ್ಯ, ಒಂದು ಲೌಕಿಕವಾದ ದಾರಿದ್ರ್ಯ, ಇನ್ನೊಂದು ಜ್ಞಾನ ದಾರಿದ್ರ್ಯ, ಎರಡೂ ಹೋಗಬೇಕಾಗಿದೆ. ಅದು ಹೋಗಬೇಕಾದ್ರೆ ಬಿಭ್ರಾಣಂ ಕ್ಷೌಮವಾಸ ಕರಧೃತ ವಲಯಂ ಹಾರ ಕೇಯೂರ, ಹೀಗೆ ಹೇಳಿದಂತೆ ಮುತ್ತಿನ ಹಾರ, ಮೇಲ್ಕುಲಾವಿ, ರತ್ನ ಕೆತ್ತಿದ ಕರ್ಣ ಕುಂಡಲ, ಸಂಸ್ಕೃತದಲ್ಲೂ ಶ್ಲೋಕ ಮಾಡಿ ಕನ್ನಡದಲ್ಲೂ ಪದ್ಯ ಮಾಡಿ, ಭುಂಜಾನಂ ಷಷ್ಟಿಶಾಕಂ 60 ಬಗೆಯ ಪದಾರ್ಥಗಳನ್ನು, ಶಾಖಗಳನ್ನು ಸ್ವೀಕಾರ ಮಾಡುವ ಮಹಾನುಭಾವರು ಇವರು. ಅಂಥ ನಮ್ಮ ಗುರುಗಳು ಅನುಗ್ರಹವನ್ನು ಮಾಡಲಿ ಅಂತ ವಾದಿರಾಜರು ಒಂದು ಸ್ತೋತ್ರವನ್ನು ಮಾಡ್ಯಾರ. ಅದು ಅವರು ಅಶ್ವಧಾಟಿಯಲ್ಲಿ ಮಾಡ್ಯಾರ. ಅಪ್ರೋಷ್ಟೀಶ ವಿಗ್ರಹ ಆ ಧಾಟಿಯಲ್ಲಿ ತುಂಬ ಸುಂದರವಾಗಿ ಮಾಡ್ಯಾರ. ಗೋಪಾಲ ವಿಠ್ಠಲ ತನು ಪಾರ್ಥ ಭಲ್ಲುಕ ಸುತೋಪಾಸಿತೆ ಸ ಮಹಿಳೆ ದೀಪಾಡ್ಯ ವಿತ್ತ ಭವನ ಪಾಲತೆ ಕುರುಕುಲಪಾಯ ಭೂನೃಪತಿನ ಪ್ರಾಪಾದಿ ಮದಿಶದ ಮಾದಿಶತು ಉಪಾಕ ಚಿಚ್ಚಯತಯೇ ಪಾದುಕೇತ ಮನಯೋ ಶ್ರೀಪಾದರಾಜಯತಿರಾಪಾತು ನೋರಚಿತ ಭೂಪಾಲ ಪೀಠವಸತಿ. ಗೋಪಾಲ ವಿಠ್ಠಲ ತನು, ರಂಗವಿಠ್ಠಲನ ಪ್ರತಿಮೆ, ಪಾರ್ಥ ಭಲ್ಲುಕ ಸುತೋಪಾಸಿತ, ಅರ್ಜುನ ಪೂಜೆ ಮಾಡಿದ. ಭಲ್ಲೂಕ ಅಂತಂದರೆ ಯಾರು? ಜಾಂಬವಂತ, ಕರಡಿಯ ಅವತಾರನಾದ. ಆಮೇಲೆ ಅವನ ಮಕ್ಕಳೆಲ್ಲ ಉಪಾಸನೆ ಮಾಡಿದಂತಹ ಆ ಪ್ರತಿಮೆ ಭೂಮಿಯಲ್ಲಿ ಆಗೆಲ್ಲ ಭೂಸ್ಥಾಪನೆ ಮಾಡಿ ಹೋಗಿಬಿಡೋರು. ಇವರಿಗೆ ಸ್ವಪ್ನ ಆಯಿತು,
ಚಂದ್ರಭಾಗಾ ನದಿ ತೀರಕ್ಕೆ ಬಾ, ಪಾಂಡುರಂಗ ವಿಠ್ಠಲನ ಸನ್ನಿಧಾನದಲ್ಲಿ. ಪ್ರಾಯ ದಾಸ ಪರಂಪರೆಯಲ್ಲಿ ವಿಠ್ಠಲ ಅನ್ನೋ ಅಂಕಿತ ಎಲ್ಲರಿಗೂ ಇದೆ. ಪ್ರಾಯ ಹಯವದನ ಅಂತ ವಾದಿರಾಜರದು ಬಿಟ್ಟರೆ ಪ್ರಾಯ ಇನ್ನೆಲ್ಲ ದಾಸರದು ಇದ್ದಾಗಿದೆ. ರಾಘವೇಂದ್ರ ಸ್ವಾಮಿಗಳ ಒಂದು ಹಾಡು ಅದು ವೇಣುಗೋಪಾಲ ಅಂತ ಅಂಕಿತ ಇದೆ. ಅದರ ವಿಠ್ಠಲ ಅಂತ ಮೊದಲನೇ ಬಾರಿ ಆ ಒಂದು ಅಂಕಿತದಲ್ಲಿ ಹಾಕಿಕೊಟ್ಟವರು ನಮ್ಮ ಶ್ರೀಪಾದರಾಜರು, ಗೋಪಾಲ ವಿಠ್ಠಲ ಅಂತ. ಮತ್ತು ವ್ಯಾಸರಾಜರು ಕೃಷ್ಣ ಅಂದ್ಯಾರು, ವಿಠ್ಠಲ ಅಂತ ಸೇರಿಸಿಲ್ಲ, ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ. ಆ ನಂತರದಲ್ಲಿ ಬಂದಂತಹ ಪುರಂದರ ವಿಠ್ಠಲ, ವಿಜಯ ವಿಠ್ಠಲ, ಗೋಪಾಲ ವಿಠ್ಠಲ, ಜಗನ್ನಾಥ ವಿಠ್ಠಲ, ಮತ್ತು ಜಗನ್ನಾಥ ವಿಠ್ಠಲನಿಗೆ ದೇವರೇ ಅಂಕಿತ ಕೊಟ್ಟದ್ದು ಅಂತ. ವಿಜಯದಾಸರು ಕೊಟ್ಟದ್ದಲ್ಲ. ಇದೇ ಪಂಢರಪುರದಲ್ಲಿ ಅದೊಂಥರ ಪಂಢರಪುರ ಎಲ್ಲ ದಾಸರಿಗೆ ಅದು ಹೆಡ್ ಆಫೀಸ್. ಒಮ್ಮೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡೇ ಬರಬೇಕಂತ. ಅದು ಗೋಪಾಲದಾಸರ ಚರಿತ್ರೆಯಲ್ಲೂ ಬರುತ್ತೆ. ಆಲೇನಹಿ ಆಲೇನಹಿ ಅಂತ ಹೇಳಿ ಮರಾಠಿಯಲ್ಲಿ ಕೇಳದಂತೆ. ಒಳ್ಳೆ ಕುದುರೆ ಮೇಲೊಬ್ಬ ಬರ್ತಾ ಇದ್ದ, ಆಲೇನಹಿ ಅನ್ನೋದು. ಹಿಂತಿರುಗಿ ನೋಡಿದ್ರೆ ಮತ್ತೆ ಆಲೇನಹಿ. ಏನದು ಅಂದಾಗ, ನೀವು ಬಹಳ ದಿವಸ ಆಯಿತು ಪಾಂಡುರಂಗ ವಿಠ್ಠಲನ ದರ್ಶನ ಮಾಡಿಲ್ಲ, ಹೋಗಿ ಬನ್ನಿ ಅಂತ ವಿಜಯರಾಯರಂದ್ರಂತೆ. ಆಮೇಲೆ ಬಂದಿದ್ರು ಅಂತ. ಇವ್ರಿಗಂತೂ ಕೊಟ್ಟದ್ದು ತಡಿತ್ ಕೋಟಿ ನಿಬ ಕಾಯೋ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ರಂಗವಿಠಲನ ಪ್ರತಿಮೆ 2 ಇದು ಸಿಕ್ತು. ಅದರ ಉಲ್ಲೇಖವನ್ನು ವಾದಿರಾಜ ಸ್ವಾಮಿಗಳು ತಮ್ಮ ಸ್ತೋತ್ರದಲ್ಲಿ ಮಾಡ್ತಾರೆ. ಮಹಾನುಭಾವರು 40 ಬಾರಿ ಶ್ರೀಮನ್ಯಾಯ ಸುಧೆಯ ಪಾಠವನ್ನು ಹೇಳಿದ ಮಹಾನುಭಾವರು ನಮ್ಮ ಶ್ರೀಪಾದರಾಜರು. ಒಂದು ವಿಶೇಷ ಅಂತ, 40 ಬಾರಿ ಪಾಠ ಹೇಳಿದಾಗ 40 ಬಾರಿ ಒಬ್ಬ ಪಾಠಕ್ಕೆ ಕೂತಿದ್ದಂತೆ. ಸಾಮಾನ್ಯವಾಗಿ ಹುಡುಗರುಗಳು ಸ್ವಲ್ಪ ಆಡಿಕೊಳ್ಳೋ ಸ್ವಭಾವ ಇರುತ್ತೆ. ಆಗಂದ್ರಂತ, ಏನು ಇವನು ಪಾಠಕ್ಕೆ ಬರ್ತಾನೆ ಇದ್ದಾನೆ, ಅಯ್ಯೋ ಅವನಿಗೆ ಯಾವುದೇ ಕೂಡ್ತೇನೆ ಅನ್ನೋದು ಗೊತ್ತಿಲ್ಲ, 40 ಸಲ ಕೂತಿದ್ದಾನವನು ಅಂತ. ಶ್ರೀಪಾದರಾಜರಂದ್ರಂತ, ಹಾಗೆಲ್ಲ ಯಾರನ್ನು ಅಪಹಾಸ್ಯ ಮಾಡಬೇಡಿ, ಬಹಳ ದೊಡ್ಡವನವನು. ಅವನು ದೊಡ್ಡವನೇ ಸ್ವಾಮಿ, 40 ವರ್ಷ ಪಾಠಕ್ಕೆ ಕೊಡ್ಬೇಕಾದ್ರೆ ದೊಡ್ಡವನಾದರೆ ತಾನು ಸಾಧ್ಯ. ನಾ ಹೇಳಿದ್ದು ವಯಸ್ಸಿನಲ್ಲಲ್ಲಪ್ಪ, ಯೋಗ್ಯತೆಯಲ್ಲಿ ದೊಡ್ಡವನು ಅಂತ. ನಮಗೇನೋ ನಂಬಿಕೆ ಇಲ್ಲ ಅಂದರು. ಶ್ರೀಪಾದರಾಜರು ಅವತ್ತು ಎಲ್ಲ ಶಿಷ್ಯರಿಗೆ ಒಂದು ಹೋಮ್ವರ್ಕ್ ಕೊಟ್ಟರು. ಇವತ್ತೇನು ನಾನು ಪಾಠ ಹೇಳಿದ್ದೇನೆ, ಈ ಪಾಠದಲ್ಲಿ ಒಂದು ಭಾಗದ ಅರ್ಥವನ್ನು ನೀವೆಲ್ಲ ಹೇಳಿ ಅಂತ. ಪ್ರಾಯ ಶ್ರೀಪಾದರಾಜರು ಆ ಪಾಠವನ್ನು ಹೇಳಬೇಕಾದ್ರೆ ಏನು ಅರ್ಥ ಹೇಳಿದ್ರೋ ಅದೇ ಅರ್ಥವನ್ನೇ ಎಲ್ಲರೂ ಹೇಳಿದ್ರು. ಒಬ್ಬರೋ ಇಬ್ಬರೋ ಅದನ್ನು ಬಿಟ್ಟು ಇನ್ನೊಂದು ಅರ್ಥವೂ ಇದಕ್ಕೆ ಆಗಬಹುದು ಅಂತ ಹೇಳಿದರು. ಶ್ರೀಪಾದರಾಜರು ಕಡೆಗೆ ಮಾಡಿದ್ದೇನು ಅಂದರೆ, ಆ 40 ವರ್ಷ ಕೂತಮನಿಗೆ ಹೇಳಿದ್ರಂತೆ, ನೀನು ಹೇಳಪ್ಪ ಅಂತ. ಇವರಿಗೆಲ್ಲ ಮಧ್ಯೆ ಬಾಯಿ ಹಾಕಬೇಡ್ರಿ ಎಂದಿದ್ದು. 40 ಹೊಸ ಹೊಸ ಅರ್ಥವನ್ನು ಹೇಳಿದ್ದಂತೆ. ಅವರೆಲ್ಲ ಬಾಯಿ ಮುಚ್ಚಿಬಿಟ್ರು. ಸ್ವಾಮಿ ಇದೇನು 40 ಅರ್ಥ ಇದೆ? ಅವರನ್ನು ಕೇಳಿದ್ರು, ಆ 40 ವರ್ಷ ಕೂತವ್ರನ್ನ, ಇದು ನಿಮಗೆ ಹೇಗೆ ಗೊತ್ತು, ಯಾರು ಹೇಳಿದ್ದು? ಗುರುಗಳೇ ಒಂದು ಪಂಕ್ತಿಗೆ ಒಂದೊಂದು ಬ್ಯಾಚಿಗೆ ಒಂದೊಂದು ಅರ್ಥವನ್ನು ಹೇಳಿದ್ದಾರೆ, ಅವರ ಅನುಗ್ರಹದಿಂದ ನನಗೆ ನೆನಪಿದೆ ಅಂತ ಅವರು ಕಾಲಿಡ್ಕೊಂಡ್ಬಿಟ್ರು. 40 ಅರ್ಥವನ್ನು. ಸ್ವಾಮಿ ಇದರಿಂದ ನಮಗೆ ಗೊತ್ತಾಗಿದ್ದು ತುಂಬ ಕೂಡುವುದರಿಂದ ತುಂಬ ಲಾಭ ಇದೆ ಅನ್ನೋದು ಒಂದು. ಇನ್ನೊಂದು 40 ಬಗೆಯ ಅರ್ಥಗಳನ್ನು ಹೇಳುವ ಅದ್ಭುತವಾದ ಸಾಮರ್ಥ್ಯ ನಿಮಗಿದೆಯಲ್ಲ, ಇದಿನ್ನೂ ದೊಡ್ಡದು. ಆ 40 ಬಗೆಯ ಅರ್ಥವನ್ನು ಪಟ 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 ಹೇಳುವಂತಹ ಅದ್ಭುತವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದ್ದೀರಲ್ಲ ನಿಮ್ಮ ಅನುಗ್ರಹದಿಂದ. ನಮಗೂ ನಿಮ್ಮ ಅನುಗ್ರಹದಿಂದ ಒಂದೆರಡು ಮಾತು ಬರಲಿ ಅಂತ ಪ್ರಾಯ ಶ್ರೀಪಾದರಾಜರನ್ನು ನಾವು ಅಂದುಕೊಂಡಿರೋದು. ಅವ್ರು ನೆನೆಸಿದ್ರೆ ಒಳ್ಳೆ ಊಟ ಕೊಡ್ತಾರೆ. ಇರಲಿ, ಊಟ ಕೊಡ್ತಾರೆ, ಹೌದು, ಊಟ ಬೇಕು. ನಿಜವಾಗಲೂ ಅವರನ್ನು ನೆನೆಸೋದು ವ್ಯಾಸರಾಜರಿಂದ ರಚಿತವಾದ ಗ್ರಂಥಗಳ ಒಂದೆರಡು ಅಕ್ಷರವಾದರೂ ಅರ್ಥ ಆದರೆ ಏನದು? ವಿದ್ವತ್ ಚಕ್ರವರ್ತಿಗಳು ವ್ಯಾಸರಾಜರು. ಅಂಥವರನ್ನು ಅನಾಯಾಸವಾಗಿ ತಯಾರು ಮಾಡಿದಂತಹ ದೊಡ್ಡ ಸಿಂಹ ಅದು ಶ್ರೀಪಾದರಾಜರು. ತುಂಬ ಹೆಮ್ಮೆ ನಮ್ಮ ವ್ಯಾಸರಾಜರಿಗೆ. ಏನದು ಅದ್ಭುತವಾದಂತಹ ಯೋಗ್ಯತೆ ಅಂಥೇಳಿ 2 ಕಣ್ಣುಗಳು ನನಗೆ. ನನ್ನನ್ನು ಹುಟ್ಟಿದ ಕೂಡಲೇ ತಮ್ಮ ಬಳಿಯಲ್ಲಿ ಇಟ್ಟುಕೊಂಡು ತಾವೇ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ರಕ್ಷಣೆ ಮಾಡಿ ಉಪನಯನ ಮಾಡಿ ನನಗೆ ಸನ್ಯಾಸ ಕೊಟ್ಟ ಬ್ರಹ್ಮಣ್ಯ ತೀರ್ಥರು ಒಂದು ಕಣ್ಣಾದರೆ ಮತ್ತೊಂದು ಪಾಠ ಹೇಳಿದಂತಹ, ಯದ್ಯಪಿ ಬ್ರಹ್ಮಣ್ಯ ತೀರ್ಥರು ಪಾಠ ಹೇಳಬಹುದಾಗಿತ್ತು,
ಅದೇನೋ ಮಗುನ ತುಂಬ ಬೆಳೆಸಿದ್ದರಿಂದ ವಾತ್ಸಲ್ಯ ಹೆಚ್ಚು, ಹೊಡೆದು ಗಿಡದು ಮಾಡಲಿಕ್ಕಾಗಲ್ಲ, ಹೊಡೆಯೋದು ಬೇಡ, ಆದರೂ ನೀವು ಪಾಠ ಹೇಳಿ ಅಂತ ಇವರಿಗೆ ಒಪ್ಪಿಸಿದರು. ನಮ್ಮ ಗುರುದ್ವಯರು, ಒಂದು ಬ್ರಹ್ಮಣ್ಯ ತೀರ್ಥರು, ಸೇವೆ ಬ್ರಹ್ಮಣ್ಯ ಭಾಸ್ಕರಂ, ಇನ್ನೊಂದು ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರೂನ್ಮಮ ಅಂತ ವ್ಯಾಸರಾಜರು ಎದೆ ತುಂಬಿ ಹಾಡ್ತಾರೆ. ಅಂಥ ಅದ್ಭುತವಾದ ವ್ಯಕ್ತಿತ್ವ ನಮ್ಮ ಶ್ರೀಪಾದರಾಜರು. ಕನ್ನಡದ ಪದಪದ್ಯಗಳನ್ನು ಬಹಳ ಸುಂದರವಾಗಿ ನಿರ್ಣಯ ಮಾಡಿಕೊಟ್ಟ್ಯಾರ. ನಾವು ನೀವೆಲ್ಲ ಅದನ್ನು ಬೇಕಾದಷ್ಟು ಕೇಳಿದ್ದೇವೆ. ಎಷ್ಟು ಕೇಳಿದರೂ ದೊಡ್ಡವರ ಮಹಿಮೆಯನ್ನು ಕೇಳೋದು ಬಹಳ ಪುಣ್ಯ. ಕೃತೇ ಅಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೆ ಮಕೈಹಿ. ತುಂಬ ಕಲಿಯುಗದಲ್ಲಿ ಕೆಟ್ಟತನ ಬಹಳ ಹೆಚ್ಚಾಗತ್ತೆ ಅಂತೆಲ್ಲ ಹೇಳಿದ್ರು. ದಿನೇ ದಿನೇ ಧರ್ಮ ನ್ಯಾಯ ವ್ಯವಸ್ಥೆ ಎಲ್ಲ ಹಾಳಾಗತ್ತೆ ಅಂತ. ಆಗ ಪರೀಕ್ಷಿತರಾಜರು ಪ್ರಶ್ನೆ ಮಾಡಿದರು, ದೇವರು ಕಲಿಯುಗ ಮಾಡದ ಯಾಕೆ? ಅವನು ಸರ್ವಸಮರ್ಥ ಅಲ್ವಾ? ಮಾಡದೇ ಇರಲಿಕ್ಕೂ ಅವನಿಗೆ ಚಾನ್ಸ್ ಇದ್ದದ್ದರಿಂದ ಬಿಟ್ಟಿದ್ರೆ ಒಳ್ಳೆಯದು. ಕೆಟ್ಟದ್ದೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಹೋಗಬೇಡಿ ಅನ್ನೋದಕ್ಕಿಂತ ಕೆಟ್ಟದ್ದು ನಿರ್ಮಾಣವೇ ಮಾಡದೇ ಇದ್ದರೆ ಒಳ್ಳೆಯದಲ್ವಾ? ಇಲ್ಲೆಲ್ಲ ಎಣ್ಣೆ ಚೆಲ್ಲಿ, ಪ್ಲೀಸ್ ದಯಮಾಡಿ ಅಲ್ಲಿ ಎಣ್ಣೆ ಚೆಲ್ಲಿದೆ, ಜಾರು ಬಿಡ್ತೀರಿ, ಅದನ್ನು ನೋಡ್ಕೊಂಡು ಹೋಗ್ರಿ, ಜಾರದ್ರು ಮೆತ್ತಗೆ ಹೋಗ್ರಿ, ಜಾರಿದ ಕೂಡಲೇ ಹೇಳಿ ಆ್ಯಂಬುಲೆನ್ಸು ರೆಡಿ ಇದೆ. ಎಣ್ಣೆ ಚೆಲ್ಲು ಅಂದವ್ರು ಯಾರು? ಅಲ್ಲಿ ಆ್ಯಂಬುಲೆನ್ಸ್ ರೆಡಿ ಮಾಡು ಅಂದವ್ರು ಯಾರು? ಪ್ರಕ್ಷಾಲನಾಧಿಪಂಕಸ್ಯ ದೂರಾದ ಅಸ್ಪರ್ಶನಂ ವರಂ. ಕೊಳಕಾದ ಗಡಿಗೆಯನ್ನು ಮುಟ್ಟಿ ಕೈ ತೊಳ್ಕೊಂಬೋದಕ್ಕಿಂತ ಕೊಳಕಾದದ್ದನ್ನು ಮುಟ್ಟದೇ ಇರೋದೇ ವಾಸಿ. ದೇವರು ಇದನ್ನು ಮಾಡದೇ ಇದ್ದರೆ ಒಳ್ಳೆಯದಲ್ವಾ? ಇಲ್ಲ, ಕಲಿಯುಗದಲ್ಲಿ ಒಂದು ದೊಡ್ಡ ವರ ಇದೆ ಅಂದರು, ಒಂದು ದೊಡ್ಡ ಗುಣ ಇದೆ. ಏನದು ಗುಣ? ಬೇರೆ ಬೇರೆ ಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಗಿತ್ತು. ಕಲಿಯುಗದಲ್ಲಿ ಚೂರೇ ಚೂರು ಎಫರ್ಟ್ ಹಾಕಿದರೆ ತುಂಬ ಪುಣ್ಯ ಬರುತ್ತೆ.